ಈಗ ಅವಳಿಗೆ ಗೊತ್ತಾಗಿರತ್ತೆ ಮನೆ ಯಜಮಾನಿಯಾಗಿ ಮನೆ ನಡೆಸ್ಕೊಂಡು ಹೋಗೋದು ಹೂವಿನ ಹಾದಿಯಲ್ಲ ಮುಳ್ಳಿನ ಹಾಸಿಗೆ ಅಂತ ಚುಚ್ತಾನೇ ಇರತ್ತೆ. ಅವಳು ಈ ರೀತಿ ಕಣ್ಣೀರು ಹಾಕ್ತಾನೇ ಇರ್ತಾಳೆ. ಅತ್ತೆ, ಭೂಮಿಕಾ ಬಾ ಒಳಗೆ ಕೂತ್ಕೋ. ಯಾಕೆ ಡಲ್ ಆಗಿದೆಯಾ? ನಾನು ಆವಾಗಲೇ ನಿನಗೆ ಹೇಳಿದೆ, ನೀನು ನನ್ನ ಮಾತೇ ಕೇಳಿಲ್ಲ. ಅಲ್ಲ, ಗೌತಮ್ ಕೋಪದಲ್ಲೂ 4 ಮಾತು ಹೇಳಿದರೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋದಾ? ಇಲ್ಲ ಅತ್ತೆ, ನನಗೆ ತುಂಬಾ ಬೇಜಾರಾಗ್ತದೆ. ನಾನು ತಡ್ಕೊಳಕ್ಕಾಗ್ತಿಲ್ಲ. ನನಗೆ ಯಾವಾಗಲೂ ಈ ರೀತಿ ಆಗಿಲ್ಲ. ಏನು ಭೂಮಿಕಾ, ಇಷ್ಟೊಂದು ತಿಳುವಳಿಕೆ ಇರೋಳು, ಎಲ್ರಿಗೂ ಧೈರ್ಯ ಹೇಳಬೇಕಾಗಿರೋಳು ಹೀಗಾದರೆ ಹೇಗೆ? ಒಂದು ಫ್ಯಾಮಿಲಿ ಅಂದಮೇಲೆ ಇಂಥದ್ದೆಲ್ಲ ಇರುತ್ತಲ್ವಾ? ಇಲ್ಲ ಅತ್ತೆ, ನನಗೆ ಬೇಜಾರಾಗಿತ್ತು, ಅದಕ್ಕಲ್ಲ. ಮತ್ತೆ ಇನ್ನೇನಕ್ಕೆ? ನೀವಿಬ್ರು ಕದ್ದು ಮುಚ್ಚಿ ನನ್ನ ರೂಮಿಗೆ ಬಂದು ನಾನು ಅಳೋದೆ ನೋಡಿದ್ರಲ್ಲ, ಅದಕ್ಕೆ. ಅಂದರೆ ನಾನು ಅಬ್ಸರ್ವ್ ಮಾಡಿದೆ ಅತ್ತೆ. ನೀವಿಬ್ರು ಬಂದಿದ್ದು, ಬಗ್ಗೆ ನೋಡಿದ್ದು, ನನ್ನ ದುಃಖ ನಿಮಗೆ ಖುಷಿ ಕೊಟ್ಟಿದ್ದು ಎಲ್ಲ ನೋಡಿದೆ. ಅದು ನನಗೆ ಬೇಜಾರು ಮಾಡಿ. ಅತ್ತೆ, ನನ್ನನ್ನು ಅಷ್ಟು ಅಮಾಯಕಿ ಅಂತ ಅನ್ಕೋಬೇಡಿ. ನಾನು ಕಣ್ಣೀರು ಹಾಕೋದನ್ನು ನೋಡಿ ನೀವು ಅಷ್ಟು ಖುಷಿ ಪಟ್ರಲ್ಲ, ನನ್ನ ದುಃಖನ ನೀವು ಸೆಲೆಬ್ರೇಟ್ ಮಾಡಿದ್ರಲ್ಲ, ಯಾಕೆ? ಏನು ನಿಮ್ಮ ಉದ್ದೇಶ? ನಾನು ಯಾರನ್ನು ಕಂಟ್ರೋಲ್ ಮಾಡಬಾರ್ದಾ? ಯಾವುದು ನನ್ನ ಕಂಟ್ರೋಲಿಗೆ ಸಿಗಬಾರ್ದು ಅಂತಾನಾ? ಸಿಗದೆ ನಾನು ಕಂಗಾಲಾಗಲಿ ಅಂತಾನಾ? ಅಥವಾ ಇದೇ ಥರ ಪದೇ ಪದೇ ಕಣ್ಣೀರು ಹಾಕ್ತಾ ಇರಲಿ ಅಂತಾನಾ? ಹೇಳಿ ಅತ್ತೆ, ಯಾಕೆ ಸುಮ್ಮನಾಗ್ಬಿಟ್ರಿ? ಏನಾಗಲಿ ಅಂತ ನೀವು ಬಯಸ್ತಿದ್ದೀರಾ? ನಾನು ಒಳ್ಳೇದಂತೂ ನೀವು ಬಯಸಲ್ಲ, ಅದಂತೂ ನಂಗೆ ಗೊತ್ತು. ಒಂದು ಮಾತು ಅರ್ಥ ಮಾಡ್ಕೊಳ್ಳಿ ಅತ್ತೆ, ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಳು. ಸಮಸ್ಯೆ ಅನ್ನೋದು ನಮ್ಮ ಜೊತೆನೇ ಹುಟ್ಟಿರುತ್ತೆ. ಅದರ ಜೊತೆಗೆ ನಾವು ಬೆಳೆದು ದೊಡ್ಡವರಾಗಿರ್ತೀವಿ. ಸೊ ಸಮಸ್ಯೆಗೂ ನಮಗೂ ಒಂಥರ ಒಡ ಹುಟ್ಟಿದ ಸಂಬಂಧ. ನಾವು ಸಮಸ್ಯೆನ ಸಮಸ್ಯೆ ಥರ ನೋಡಲ್ಲ, ನಮಗದರ ಅಭ್ಯಾಸ ಆಗಿರುತ್ತೆ. ದಪ್ಪ ಚರ್ಮ ಅತ್ತೆ, ಯಾವುದು ನಮಗಂಟಲ್ಲ. ಅತ್ತೆ, ನಮ್ಮದು ಮಿಡಲ್ ಕ್ಲಾಸ್ ತಳಿಯತ್ತೆ. ನಾವೀ ಚಳಿ, ಗಾಳಿ, ಮಳೆ, ಬಿಸಿಲು ಯಾವುದಕ್ಕೂ ಬಗ್ಗಲ್ಲ, ಕುಗ್ಗಲ್ಲ, ಹೆದರಲ್ಲ. ನಾವು ಸಮಸ್ಯೆನ ಸಮಸ್ಯೆ ಅಂತ ನೋಡಲ್ಲ, ಸವಾಲಾಗಿ ನೋಡ್ತೀವಿ. ಏನು ಹೆದರಿಸ್ತಾ ಇದೆಯಾ? ನೀನು ಮಾತಿನ ದಾಟಿ ಟೀಚರ್ ಥರ ಇಲ್ಲ, ರೌಡಿ ಥರ ಇದೆ. ಏನು ಮಾಡೋದು ಅತ್ತೆ? ಆಪೋಸಿಷನ್ನ ನೋಡಿ ಮೀಟರ್ ಅಡ್ಜಸ್ಟ್ ಮಾಡ್ಕೊಳ್ಬೇಕಲ್ವಾ? ತುಂಬ ಮೆತ್ತಗಿದ್ರೆ ಈ ಚಪಾತಿ ಹಿಟ್ಟು ಥರ ಉಂಡೆ ಮಾಡಿ ತಟ್ಟಿ ತಟ್ಟಿ ತವಾ ಮೇಲೆ ಹಾಕಿ ಫ್ರೈ ಮಾಡಿ ತಿನ್ಬಿಡ್ತೀರಾ. ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ನೀವೇ ಹೇಳಿದ್ರಲ್ಲ, ಟೀಚರ್ ನಾನು. ಪಾಠ ಹೇಳ್ಕೊಡೋದು ನನ್ನ ಕೆಲಸ ಅಷ್ಟೇ ಅಲ್ಲ, ನನ್ನ ಡ್ಯೂಟಿ. ನನಗೆ ಕ್ಲಾಸು ಗೊತ್ತು, ಮಾಸು ಗೊತ್ತು. ಸಿಚುವೇಶನ್ ಹೇಗೆ ಡಿಮ್ಯಾಂಡ್ ಮಾಡುತ್ತೋ ಹಾಗೆ ಚೇಂಜ್ ಆಗುತ್ತೆ. ಕೊನೆಯದಾಗ ಒಂದು ಮಾತು ಹೇಳ್ತೀನತ್ತೆ, ಇದನ್ನ ರೌಡಿಸಮ್ ಅನ್ಕೋಬೇಡಿ, ಜಸ್ಟ್ ಕಿವಿ ಮಾತಷ್ಟೆ. ನೀವು ಗೌತಮ್ ಅವ್ರ ಹತ್ರ ಚಾಡಿ ಹೇಳಿ, ಇನ್ ರಿಟರ್ನ್ ಅವ್ರು ನನಗೇನಾದರೂ ಅಂದು ನಾನು ಅದಕ್ಕೆ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ತೀನಿ ಅಂತ ನೀವು ಅನ್ಕೊಂಡ್ರಿ. ನಿಮ್ಮ ಆಸೆನ ಯಾಕೆ ನಿರಾಸೆ ಮಾಡಬೇಕು ಅಂತ ನಾನು ಸ್ವಲ್ಪ ಡವ್ ಮಾಡಿದೆ. ನಿಮ್ಮ ಆಸೆ ಪೂರ್ತಿ ಆಯಿತು, ನಿಮ್ಮ ಆಸೆ ನೆರವೇರ್ತು ಅಲ್ವಾ? ಸೊ ಎಲ್ಲನೂ ಇಲ್ಲಿಗೆ ಮುಗ್ದೋಯ್ತು ಅಂತ ಮಾತ್ರ ಅನ್ಕೊಳ್ಳೇಬೇಡಿ. ಇದು ಶುರು ಅಷ್ಟೇ. ಇನ್ನು ಮುಂದೆ ಆಗೋದು, ನೀವು ನೋಡೋದು ಇನ್ನೂ ತುಂಬ ಇದೆ. ಗೇಮ್ ನೀವು ಶುರು ಮಾಡಿದ್ರಿ, ಆದರೆ ನೆಕ್ಸ್ಟ್ ಲೆವೆಲ್ಗೆ ನಾನು ತಗೊಂಡು ಹೋಗ್ತೀನಿ. ಹೋಗ್ತಾ ಹೋಗ್ತಾ ಲೆವೆಲ್ಗೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ.
ಲೆವೆಲ್ ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ, ನನಗದು ಅಷ್ಟೇ ಚಾಲೆಂಜಿಂಗ್ ಆಗಿರುತ್ತೆ. ಆದರೆ ನಿಮಗೆ ಹೇಗಿರುತ್ತೆ ಅಂತ ಗೊತ್ತಿಲ್ವೇ? ಯಾವುದಕ್ಕೂ ರೆಡಿ ಆಗಿರುತ್ತೆ. ಏನು ಹೇಳ್ತಾ ಇದೆಯಾ? ಅರೆ ನಾನು ಇಷ್ಟೊತ್ತು ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ವಾ? ಸರಿ, ಅರ್ಥ ಆಗೋ ಥರ ಹೇಳ್ತೀನಿ. ಅತ್ತೆ, ಮನೆ ಅಂದಮೇಲೆ ಮನೇಲಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇನ್ನು ಮುಂದೆ ಮಾಡೋದನ್ನ ನಾನು ಹೇಳಿ ಮಾಡಲ್ಲ, ಮಾಡಿ ತೋರಿಸ್ತೀನಿ. ಗುಡ್ ನೈಟ್. ಅಮ್ಮ, ಏನಮ್ಮ ಇವ್ರು ಹೀಗೆ ಹೇಳಿ ಹೋಗ್ತಿದ್ದಾರೆ? ಹಲೋ, ಏನಾಗಿದೆ ಎಲ್ಲರಿಗೂ? ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ? ಇಟ್ಸ್ ಅ ಪಾರ್ಟಿ, ಲೆಟ್ಸ್ ಡಾನ್ಸ್, ಮ್ಯೂಸಿಕ್. ಓ ಶಿಟ್. ವಾವ್, ತುಂಬಾ ಚೆನ್ನಾಗಿ ಹಾಡಿದ್ರಿ, ರಿಯಲಿ. ಎಲ್ಲೋ ಮೂಲೆಯಲ್ಲಿ ಬಿದ್ದಿರ್ತಾಳೆ ಅನ್ಕೊಂಡ್ರೆ ನನ್ನನ್ನೇ ಸೈಡ್ ಲೈನ್ ಮಾಡಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ಬಿಟ್ಲು. ಭೂಮಿಕಾ, ಅಜ್ಜಿ ಬನ್ನಿ. ಅಜ್ಜಿ ಕೂತ್ಕೊಳ್ಳಿ. ಅವನ ರೀತಿ ಮಾತಾಡ್ದ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಇಲ್ಲ ಅಜ್ಜಿ, ನನಗೇನು ಬೇಜಾರಿಲ್ಲ. ನೀನು ಸುಳ್ಳು ಹೇಳ್ಬೇಡ, ನನಗೆಲ್ಲ ಗೊತ್ತಾಗುತ್ತೆ. ನಿನ್ನ ಮುಖ ನೋಡು, ಬಿಸಿಲಲ್ಲಿ ಒಣಗಾಕಿದ ಸೆಂಡಿಗೆ ಥರ ಆಗಿದೆ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ತಪ್ಪೇ ಇಲ್ಲ ಅಂದಾಗ ಬೇಜಾರು ಯಾಕೆ ಮಾಡ್ಕೋಬೇಕು? ನಂದೇ ತಪ್ಪು ಅಜ್ಜಿ. ಅಯ್ಯೋ ಶಿವನೇ, ಯಾಕೆ ಹೀಗಂತಿದ್ಯಾ? ಹ, ಯಾರಂದ್ರು ಇದ್ರಲ್ಲಿ ನಿನ್ನ ತಪ್ಪಿದೆ ಅಂತ? ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಅವಳು ಮಕ್ಕಳನ್ನ ಬೆಳೆಸಿದ ರೀತಿ ಆಗಿದೆ. ಮಕ್ಕಳ ಬೆಳವಣಿಗೆನಲ್ಲಿ ತಾಯಿಯ ಪಾತ್ರ ಮುಖ್ಯ ಆಗಿರುತ್ತೆ. ಅವ್ರು ಚಿಕ್ಕವರಿರುವಾಗಲೇ ಸರಿಯಾಗಿ ತಿದ್ದಿ ತೀಡಿ ಬೆಳೆಸಲಿಲ್ಲ ಅಂದರೆ ಕುಲಿಗೆಟ್ಟು ಹೋಗ್ತಾರೆ ಮಕ್ಕಳು. ಅಡ್ಡದಿಡ್ಡಿ ಬೆಳೆದು ಅಡ್ಡದಾರಿನೇ ಹಿಡಿತಾರೆ, ಕೊನೆಗೂ ರಿಪೇರಿ ಆಗೋದೇ ಇಲ್ಲ. ಈ ಅಶ್ವಿನಿದು ಅದೇ ಕೇಸು. ಅವಳು ನಮ್ಮನೆಯವಳೇ ಆಗಿರ್ಬೋದು, ಆದರೆ ಇದ್ದದ್ದಿದ್ದಂಗೆ ಹೇಳೋದಕ್ಕೆ ನನಗೇನು ಮುಜುಗರ ಇಲ್ಲ. ಯಾಕಂದರೆ ಅವಳು ಹುಟ್ಟಿದಾಗಿಂದ ಇರೋದೇ ಹಾಗೆ. ತಾಯಿಯಂತೆ ಮಗಳು ನೂಲ್ನಂತ ಸೀರೆ ಅಂತ ಸುಮ್ಮನೆ ಹೇಳ್ತಾರ? ಇಂಥವ್ರನ್ನ ನೋಡೇನೆ ಆ ಗಾದೆ ಮಾಡಿರ್ಬೋದು. ಈ ಶಕುಂತಲ ಹೇಗೆ ಲೆಕ್ಕ ಪಕ್ಕ ಅಂತ ತಲೆ ಕೆಡಿಸ್ಕೋತಾ ಇರಲಿಲ್ವೋ, ಈ ಅಶ್ವಿನೂ ಹಾಗೆ. ಇಬ್ಬರಲ್ಲೂ ಏನು ವ್ಯತ್ಯಾಸ ಇಲ್ಲ.
ಸಾಲದು ಅಂತ ನಮ್ಮ ಗುಂಡಪ್ಪನೂ ಹಾಗೆ ಇದ್ದಾನೆ. ಎಲ್ಲರನ್ನೂ ಅತಿಯಾಗಿ ಮುದ್ದು ಮಾಡಿ ಮಾಡಿ ಅವ್ರ ತಲೆ ಕೆಲಸ ಮಾಡದೇ ಇರೋ ಹಾಗೆ ಮಾಡಿಬಿಟ್ಟಿದೆ. ಹಸಿವಿದ್ರೆ ತಾನೇ ತಲೆ ಚುರುಕಾಗೋದು, ಕೆಲಸ ಮಾಡೋದು. ಆದರೆ ಇಲ್ಲಿ ಕೇಳಿದ ಹಾಗೆ ಎಲ್ರಿಗೂ ಎಲ್ಲ ಸಿಕ್ಕಿಬಿಡುತ್ತಲ್ಲ, ಅದಕ್ಕೆ ಇಲ್ಲಿ ಯಾವುದ್ರ ಬೆಲೆ ಯಾರಿಗೂ ಗೊತ್ತಿಲ್ಲ. ಇದು ಹೀಗೆ ಆದರೆ ಕೂತುಂಡ್ರೆ ಕೊಪ್ಪರಿಗೆ ಒಂದೂ ಸಾಕಾಗಲ್ಲ ಅನ್ನೋ ರೀತಿ ಮನೆಯೇ ದಿವಾಳಿ ಆಗೋಗುತ್ತೆ. ಬರೀ ದುಂದು ವೆಚ್ಚ, ದುಡ್ಡಿನ ಬೆಲೆನೇ ಗೊತ್ತಿಲ್ಲ. ಕಷ್ಟಪಟ್ಟು ದುಡಿದ್ರೆ ತಾನೇ ದುಡ್ಡಿನ ಬೆಲೆ ಗೊತ್ತಾಗೋದು. ಅದಕ್ಕೆ ಇನ್ನು ಮೇಲೆ ನೀನು ಸ್ವಲ್ಪ ಬಿಗಿ ಮಾಡಬೇಕು. ನಿನ್ನ ಆಡಳಿತದಲ್ಲಿ ಶಿಸ್ತು ಅನ್ನೋದು ಬರಬೇಕು. ಹಾಗಾಗಬೇಕಂದ್ರೆ ಮನೇಲಿ ನಡೆಯೋ ಪ್ರತಿಯೊಂದನ್ನು ನಿನಗೆ ಗೊತ್ತಾಗಬೇಕು, ನೀನು ತಿಳ್ಕೋಬೇಕು. ನೋಡು, ಇಲ್ಲಿ ತನಕ ಈ ಮನೆ ತೋಡ್ ತಪ್ಪನ ಛತ್ರ ಥರ ಆಗೋಗಿತ್ತು. ಯಾರು ಬರಲಿ ಯಾರು ಹೋಗಲಿ ಲೆಕ್ಕನೇ ಇಲ್ಲ. ಇನ್ನು ಮೇಲೆ ನೀನು ಲೆಕ್ಕ ಇಡಬೇಕು. ಇವರೆಲ್ರಿಗೂ ಶ್ರೀಮಂತಿಕೆ ಸೊಪ್ಪು ತಲೆಗೇರಿ ಜಂಬದ ಬಾಲ ಬೆಳ್ಕೊಂಡ್ಬಿಟ್ಟಿದೆ. ಅದನ್ನು ನೀನು ಕತ್ತರಿಸ್ಬೇಕು. ಅಲ್ಲ ಅಜ್ಜಿ, ಏನು ಹೇಳ್ತಿದ್ದೀರಾ? ಈ ವಿಷಯ ಗೌತಮ್ ಅವ್ರಿಗೆ ಗೊತ್ತಾದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಅವನ ಬಗ್ಗೆ ನೀ ತಲೆನೇ ಕೆಡಿಸ್ಕೋಬೇಡ. ಅವನೇನಾದರೂ ಅಂದ್ರೆ ನನ್ನ ಮುಂದೆ ಹೇಳು, ನಾನಿದ್ದೀನಿ, ನಾನು ನೋಡ್ಕೋತೀನಿ. ನೀನೇನು ಹೆದರಬೇಡ, ಧೈರ್ಯವಾಗಿ ಮುಂದುಗ್ಗು. ಈ ಅಜ್ಜಿ ಬೆಂಬಲ ನಿನಗೆ ಯಾವಾಗಲೂ ಇರುತ್ತೆ. ನಾನು ನಿನ್ನ ಹಿಂದೆ ಬಂಡೆ ಥರ ಇರ್ತೀನಿ. ಯಾರು ಉಸಿರೆತ್ತಾರೋ ನೋಡ್ತೀನಿ. ಥ್ಯಾಂಕ್ಸ್ ಅಜ್ಜಿ. ನೀವು ಹೇಳೋಷ್ಟು ಆಗದೆ ಇದ್ರು ನನ್ನ ಕೈಯಲ್ಲಾದಷ್ಟು ರಿಪೇರಿ ಮಾಡ್ತೀನಿ. ಏ ಕಳ್ಳಿ, ನನಗೆ ಗೊತ್ತು ಕಣೆ, ನನಗಿಂತ ನೀನು ಘಟವಾಣಿ ಅಂತ. ಆದ್ರೆ ನೋಡೋದಕ್ಕೆ ತೆಳ್ಳಗೆ ಬೆಳ್ಳಗೆ ಹೀರೋಯಿನಿ ಇದ್ದಂಗೆ ಇದೆಯಲ್ಲ, ಅದಕ್ಕೆ ಗೊತ್ತಾಗಲ್ಲ. ನೀನು ಪಾಪದ ಪುಣ್ಯಕೋಟಿ ಥರ ಕಾಣ್ತೀಯ. ಆದರೆ ನಿನ್ನಲ್ಲಿ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅನ್ನೋದು ನನಗೆ ಗೊತ್ತು. ಅಷ್ಟಿಲ್ಲದೆ ನಾನು ನಿನ್ನನ್ನು ಈ ಮನೆ ಯಜಮಾನಿ ಮಾಡಿಬಿಟ್ನಾ? ನೋಡೋ, ಸುಮ್ಮನೆ ನಾನು ಹೇಳ್ದಷ್ಟು ಮಾಡು, ನಿನ್ನ ಕೈಲಿ ಎಲ್ಲ ಆಗುತ್ತೆ. ಹಾಂ ಅಜ್ಜಿ, ಆದರೆ ಗೌತಮ್ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು ಅಜ್ಜಿ. ನಾನು ಯಾವತ್ತೂ ಅವ್ರಿಗೆ ಎದುರುತ್ರ ಮಾತ್ರ ಕೊಡಲ್ಲ. ನನಗೆ ಅರ್ಥ ಆಗುತ್ತೆ. ನೀನು ಅದ್ರ ಬಗ್ಗೆ ಚಿಂತನೆ ಮಾಡಬೇಡ. ಅವನಿಗೆ ಎಲ್ಲನೂ ಅರ್ಥ ಮಾಡಿಸೋ ಜವಾಬ್ದಾರಿ ನಂದು, ಸರಿನಾ? ಸರಿ ಅಜ್ಜಿ, ನೀವಿಷ್ಟು ಧೈರ್ಯ ಕೊಟ್ಮೇಲೆ ಏನು ಮಾಡಬೇಕೋ ಅದನ್ನು ಮಾಡ್ತೀನಿ. ಹಾಂ, ಮಾಡು ಮಾಡು, ಬಿಡಬೇಡ, ಜಮಾಯಿಸು. ಮುಂದೆ ಇದೆ ಅವ್ರಿಗೆಲ್ಲ ಮಾರಿ ಹಬ್ಬ. ಇದೇನಿದು, ಅದಕ್ಕೆ ಕಾಲ್ ಮಾಡ್ತಾ ಇದ್ದಾರೆ? ಮತ್ತೇನಾದರೂ ಪ್ರಾಬ್ಲಮ್ ಮಾಡ್ಕೊಂಡ್ರಾ? ಹಲೋ ಅದಕ್ಕೆ, ಏನತ್ಗೆ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ಮಾ? ಇಲ್ವಲ್ಲ, ಯಾಕೆ ಹಾಗೆ ಕೇಳ್ತಿದ್ದೀರಾ? ಏನಿಲ್ಲ, ಗೆಳೆಯ ಏನೇನೋ ಹೇಳ್ದ, ಏನೋ ಸ್ವಲ್ಪ ನಿಮ್ಮ ಹತ್ರ ಹಾರ್ಷಾಗಿ ಮಾತಾಡ್ಬಿಟ್ನಂತೆ. ನನ್ನ ಹತ್ರ ದುಃಖ ತೋಡ್ಕೊಂಡ, ಅದಕ್ಕೆ ಕೇಳಿದೆ ಅದಕ್ಕೆ. ಅವನ ಹತ್ರ ಏನೇ ಮಾತಾಡಿದ್ರು ದಯವಿಟ್ಟು ಮನ್ಸಿಗೆ ಹಾಕೋಬೇಡಿ. ಅದಕ್ಕೆ ಅವನಿಗೆ ಕೋಪ ಜಾಸ್ತಿ, ಆದರೆ ಮನಸ್ಸು ಬೆಣ್ಣೆ ಥರ. ಅದಕ್ಕೆ ಅವನು ಎಷ್ಟು ಬೇಗ ಹೀಟ್ ಆಗ್ತಾನೋ ಅಷ್ಟೇ ಬೇಗ ಕರ್ಗೋಗ್ಬಿಡ್ತಾನೆ. ಅವನ ಮನಸ್ಸಲ್ಲಿ ಪ್ರೀತಿ ಬಿಟ್ಟರೆ ಬೇರೆ ಏನೂ ಇರಲ್ಲ. ಕೋಪ ಕ್ಷಣಿಕ, ಪ್ರೀತಿ ಪರ್ಮನೆಂಟು. ಅವನು ಮನಸ್ಸಲ್ಲಿ ಪ್ರೀತಿ ಬಿಟ್ಟು ಬೇರೆ ಏನೂ ಇಟ್ಕೊಳ್ಳಲ್ಲ. ಅದಕ್ಕೆ ನೀವು ಅಷ್ಟೇ ಏನೂ ಇಟ್ಕೋಬೇಡಿ, ಅದನ್ನು ಅಲ್ಲಿಗೆ ಬಿಟ್ಬಿಡಿ. ಮುಗೀತಾ ನಿಮ್ಮ ಆಪ್ತ ಸಮಾಲೋಚನೆ? ಇದು ಮುಗೀತತ್ಗೆ. ಏನು ಆನಂದ್ ಅವರೇ, ನೀವು ಗೌತಮ್ ಅವ್ರ ವಿಷಯದಲ್ಲಿ ನಾನು ಅತಿಯಾಗಿ ಬೇಜಾರು ಮಾಡ್ಕೋತೀನಿ ಅಂತ ಅನ್ಕೊಂಡ್ರೆ ನೀವು ಇಷ್ಟನ್ನ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು? ಅದೇ ನನಗೆ ಗೊತ್ತು, ನಮ್ಮ ಅತ್ತಿಗೆ ಏನು ಅಂತ ನನಗೆ ಗೊತ್ತಿಲ್ವಾ? ಸರಿ, ಈಗ ಫೋನ್ ಮಾಡಿದ್ದೆ ಯಾಕತ್ಗೆ? ಇನ್ವೆಸ್ಟಿಗೇಷನ್ಗೋಸ್ಕರ. ಇನ್ವೆಸ್ಟಿಗೇಷನ್ನ? ಹಾಂ, ಆ್ಯಕ್ಚುಲಿ ನನಗೊಂದು ಇನ್ಫಾರ್ಮೇಷನ್ ಬೇಕಿತ್ತು, ಹಾಗೆ ಒಂದು ರಿಕ್ವೆಸ್ಟು ಇತ್ತು. ಹೇಳಿ ಅತ್ಗೆ. ನಾನು ಹೇಳಿದ್ದು ಅರ್ಥ ಆಯ್ತಾ? ಪ್ಲೀಸ್ ನಾನು ಹೇಳ್ದಂಗೆ ಮಾಡ್ತೀರಾ? ಅದಕ್ಕೆ ನಾ ಇದನ್ನು ಮಾಡಬೇಕು ಅಂತೀರಾ ಅದಕ್ಕೆ? ನನಗೆ ಯಾಕೋ ನೋಡಿ, ನೀವು ಭಯ ಪಟ್ಕೋಬೇಡಿ. ಮನೆ ಇನ್ಚಾರ್ಜ್ ನಾನು ಕೊಟ್ಟಿದ್ದಾರೆ ಅಂದಮೇಲೆ ಮನೆಗೇನು ಒಳ್ಳೇದು ನಾನು ಅದನ್ನೇ ಮಾಡಬೇಕಲ್ವಾ? ಸೂಜಿ ಕೊಟ್ರೆ, ಇಂಜೆಕ್ಷನ್ ಕೊಟ್ರೆ, ಕಹಿ ಮಾತ್ರೆ ಕೊಟ್ರೆ ಕಾಯಿಲೆ ವಾಸಿ ಆಗೋದು. ಕರೆಕ್ಟಾ ನಾನು ಹೇಳೋದು? ನಿಜ ಅದಕ್ಕೆ.
ನೀವು ಹೇಳಿದ್ದು ಕರೆಕ್ಟೇನೆ. ಒಂದೊಂದು ಸರ್ತಿ ಈ ಥರ ಶಾಕ್ ಟ್ರೀಟ್ಮೆಂಟ್ ಕೊಡಲೇಬೇಕಾಗುತ್ತೆ. ಹಾಗಾದರೆ ನೀವು ಹೇಳಿದ ಕೆಲಸ ಮಾಡಿಬಿಡ್ಲಾ? ಕಾನ್ಫಿಡೆಂಟಾ? 100%. ಲಾಕ್ ಮಾಡಲಾ ಹಾಗಾದರೆ? ಲಾಕ್ ಮಾಡಿ. ಓಕೆ ಅದಕ್ಕೆ ಡನ್. ಥ್ಯಾಂಕ್ ಯು. ಗುಡ್ ನೈಟ್. ನೀವು ನನ್ನ ಬರ್ಡೇ ಪಾರ್ಟಿಗೆ ಬಂದಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ಏ ಇಟ್ಸ್ ಮೈ ಪ್ಲೆಷರ್. ನೀವು ಅಷ್ಟು ಪ್ರೀತಿಯಿಂದ ಕರೆದಾಗ ಬರ್ದೆ ಹೇಗಿರಲಿ. ಮೇಡಮ್ ಬಿಲ್. ಯಾ ನೋ, 1 ಸೆಕೆಂಡ್. ಬಿಲ್ಲನ್ನು ನಾನು ಪೇ ಮಾಡ್ತೇನೆ. ನೋ ದಟ್ಸ್ ಓಕೆ. ಇಟ್ಸ್ ಓಕೆ. ಪಾರ್ಟಿ ಅಂತೂ ನನ್ನ ಕಡೆಯಿಂದ ಅರೇಂಜ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಐ ಸ್ಪಾನ್ಸರ್ ಇಟ್. ನೋ ಇಶ್ಯೂಸ್. ಚಿಲ್. 1 ಸೆಕೆಂಡ್. ಸರ್ ಇನ್ನೊಂದು ಸರಿ ಪಿನ್ ಹಾಕಿ. ಸರ್ ಕಾರ್ಡ್ ಡಿಕ್ಲೈನ್ ಅಂತ ಬರ್ತಾ ಇದೆ. ಡಿಕ್ಲೈನ್ಡ್? ಇಟ್ಸ್ ಓಕೆ. ಐ ವಿಲ್ ಗಿವ್ ಅನದರ್ ಒನ್. ಏನಾಯ್ತು? ಸೇಮ್ ಸರ್, ಇದು ಕೂಡ ಡಿಕ್ಲೈನ್ ಅಂತ ಬರ್ತಾ ಇದೆ. ವಾಟ್? ಒಂದು ನಿಮಿಷ. ಈ ಕಾರ್ಡ್ ಟ್ರೈ ಮಾಡಿ. ಏನಾಯ್ತು? ಸೇಮ್ ಸರ್, ಡಿಕ್ಲೈನ್ ಅಂತ ಬರ್ತಾ ಇದೆ. ಏನಾಯ್ತು ಜಯ್? ಕಾರ್ಡ್ ಯಾಕೆ ವರ್ಕ್ ಆಗ್ತಿಲ್ಲ? ರೀ ಏನಾಯ್ತು ರೀ? ಯಾಕೆ ಹಿಂಗೆ ಆಗ್ತೈತೆ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಇಂಥ ಟೈಮಲ್ಲೇ ಎಂಥ ಕೆಲಸ ಆಯ್ತದ. ನೋ ಪ್ರಾಬ್ಲಮ್, ಐ ವಿಲ್ ಪೇ. ಇಲ್ಲ ಇಲ್ಲ, 1 ನಿಮಿಷ ಇರಿ. ನೀವು ದುಡ್ಡು ಕೊಡಕ್ಕೆ ಹೋಗ್ಬೇಡಿ. ಅಣ್ಣ ಎಷ್ಟಾಗೈತೆ? 67,000 ಆಗಿದೆ ಮೇಡಮ್. 67,000ನಾ? ಸರಿ, 1 ನಿಮಿಷ ಇರಿ, ಬರ್ತೀನಿ ರೀ. 1 ನಿಮಿಷ. ಮಲ್ಲಿ, ತಗೊಳ್ಳಿ ಅಣ್ಣ, ಎಣ್ಸ್ಕೊಳ್ಳಿ. ಪರವಾಗಿಲ್ಲ ಮೇಡಮ್. ಮಲ್ಲಿ, ನಿನ್ನ ಹತ್ರ ಇಷ್ಟೊಂದು ಕ್ಯಾಶ್ ಎಲ್ಲಿಂದ ಬಂತು? ಅದಾ, ನಾನು ಬರುವಾಗ ಅಕ್ಕೋರು ನನ್ನ ಕೈ ಕೊಟ್ಟು ಕಳಿಸಿದ್ರು, ಬೇಕಾಯ್ತದೆ ಇಟ್ಕೋ ಅಂತ. ಅದ್ ನೋಡಿ ಇವಾಗ ಉಪಯೋಗಕ್ಕೆ ಬಂತು. ನಾನು ಇಷ್ಟೊಂದು ಕ್ಯಾಶ್ ರೀಸೆಂಟಾಗಿ ನೋಡೇ ಇರಲಿಲ್ಲ. ನೀವು ಇಷ್ಟೆಲ್ಲ ಕ್ಯಾಶ್ ಕ್ಯಾರಿ ಮಾಡ್ತೀರಂದ್ರೆ ನಿಜವಾಗ್ಲೂ ಗ್ರೇಟ್. ಇಲ್ಲ, ಅದು ನಾನು ನಮ್ಮ ಅಕ್ಕರು ಶ್ರೀಮಂತರ ಮನೆಯಿಂದ ಬಂದವರಲ್ಲ. ಅದಕ್ಕೆ ನಾವು ಯಾವಾಗಲೂ ಹಿಂಗೆಯ, ನಾವೆಲ್ಲೇ ಹೋದ್ರು ಏನೇ ಖರೀದಿ ಮಾಡಬೇಕಾದ್ರೂ ದುಡ್ಡು ಕೊಟ್ಟೆ ಮಾಡೋದು. ಈ ಕಾರ್ಡು ಗೀಡು ಎಲ್ಲ ನಮ್ಗೆ ಆಗ್ಬರಕ್ಕಿಲ್ಲ. ಕಾರ್ಡ್ ಕೈನಾಗಿದ್ರೆ ನಾವು ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದೇ ಗೊತ್ತಾಗಕ್ಕಿಲ್ಲ. ಕಾರ್ಡ್ನ ಉಜ್ಜಿ ಉಜ್ಜಿ ದುಡ್ಡೆಲ್ಲ ಖಾಲಿ ಆದ್ಮೇಲೆ ಗೊತ್ತಾಗೋದು, ಅಯ್ಯೋ ನಾವು ಇಷ್ಟೊಂದು ಖರ್ಚು ಮಾಡಿದ್ವಾ ಅಂತ. ಅದೇ ದುಡ್ಡಾದ್ರೆ ನಾವೇನ್ ಖರೀದಿ ಮಾಡಿದ್ವಿ, ಎಷ್ಟು ಖರ್ಚು ಮಾಡಿದ್ವಿ ಅಂತ ಕರೆಕ್ಟಾಗಿ ಲೆಕ್ಕ ಇರ್ತೈತೆ. ಅದಕ್ಕೆ ನಾವು ದುಡ್ಡನ್ನೇ ಬಳಸೋದು, ನಮಗೆ ದುಡ್ಡೇ ಎಲ್ಲ. ಎಸ್, ಕರೆಕ್ಟಾಗಿ ಹೇಳಿದ್ರಿ. ಲಾಜಿಕ್ಕು ಇದೆ. ಕಾರ್ಡಿಗಿಂತ ಕ್ಯಾಶೇ ಬೆಸ್ಟ್. ಇಲ್ಲೂ ಇವಳೆ ಗ್ರೇಟ್ ಆಗ್ಬೇಕಾ? ಗುಡ್ ನೈಟ್. ಸಾರಿ ಭೂಮಿಕಾ, ನಾನು ನಿಮ್ಮ ಮನಸ್ಸಿಗೆ ತುಂಬ ಬೇಜಾರು ಮಾಡಿದೆ ಅನಿಸುತ್ತೆ. ಐ ಆಮ್ ರಿಯಲಿ ಸಾರಿ. ನೀವು ಮನ್ಸಾರ ಸಾರಿ ಕೇಳೋ ಥರ ಇಲ್ಲ, ಸುಮ್ಮನೆ ಕೇಳಬೇಕು ಅಂತ ಕೇಳೋ ಥರ ಇದೆ.
ಯಾಕೆ ಹಾಗೆ ಅನ್ಕೋತಾ ಇದ್ದೀರಾ? ನಾನು ನಿಜವಾಗ್ಲೂ ಸಾರಿ ಕೇಳ್ತಾ ಇದ್ದೀನಿ. ನಿಮಗೆ ಬೇಜಾರು ಮಾಡಿದ್ನಲ್ಲ ಅಂತ ನನಗೂ ಬೇಜಾರಾಗಿದೆ. ನಿಮ್ಗೆ ಹರ್ಟ್ ಮಾಡಿದ್ನಲ್ಲ ಅಂತ ನನಗೆ ಪ್ರೌಡ್ ಫೀಲ್ ಆಗ್ತಿಲ್ಲ. ಅದು ನನಗೂ ಹರ್ಟ್ ಮಾಡಿದೆ. ಅಷ್ಟೊಂದು ಹರ್ಟ್ ಆಗೋರು ಒಂದೇ ಒಂದು ಸೆಕೆಂಡ್ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಬೇಕಾಗಿತ್ತಲ್ವಾ? ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ನೀವೇನು ಮಾಡ್ತಿದ್ರಿ? ಗೌತಮರೇ, ಒಂದ್ಸಲ ನನಗೆ ಜವಾಬ್ದಾರಿ ವಹಿಸಿದ್ದೀರಾ ಅಂದಮೇಲೆ ನಾನು ಅದನ್ನು ನೀಟಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕಲ್ವಾ? ನಾನು ಅದನ್ನೇ ಮಾಡಕ್ಕೆ ಹೋಗಿದ್ದೆ. ನಾಳೆ ದಿನ ನೀವು ಬಂದು ಯಾರಿಗೆ ಎಷ್ಟು ದುಡ್ಡು ಕೊಟ್ರಿ, ಏನಕ್ಕೆ ಕೊಟ್ರಿ, ಏನಾಯಿತು, ಹೇಳ್ದೆ ಕೇಳ್ದೆ ಯಾಕೆ ಕೊಟ್ರಿ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ರೆ ಆಗ ನಾನು ಏನು ತಾನೇ ಉತ್ತರ ಕೊಡಲಿ? ಆ ಅಮೌಂಟ್ ಬೇರೆ ಚಿಕ್ಕದಲ್ಲ. ಈ ಮನೇಲಿ ಮಾತೆತ್ತಿದ್ರೆ ಎಲ್ಲರೂ ಲಕ್ಷ ಅಲ್ಲಲ್ಲ ಕೋಟಿಯಲ್ಲೇ ಮಾತಾಡ್ತಾರೆ. 100, 1000 ಅನ್ನೋದಕ್ಕೆ ಇಲ್ಲಿ ಬೆಲೆನೇ ಇಲ್ಲ. ಹಾಗಂದ್ಮೇಲೆ ನನ್ನ ಜವಾಬ್ದಾರಿನೂ ದೊಡ್ಡದಾಗೇ ಇರುತ್ತಲ್ವಾ? ಗೌತಮರೇ, ಅದು ನನ್ನ ದುಡ್ಡಲ್ಲ, ನಿಮ್ಮ ದುಡ್ಡು. ನೀವು ಹಗಲು ರಾತ್ರಿ ಅಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು.